ನಿಮ್ಮ ಕ್ರಿಕೆಟ್ ಸ್ಟೇಡಿಯಂ ಬೇಡ ಅಂದರೆ ಪ್ರತಾಪ್ ಸಿಂಹ ಆರಾಮಾಗಿರ್ತಾನೆ. ನಿಮ್ಗೆ ಔಟರ್ ಪೆರಿಫೆರಲ್ ರಿಂಗ್ ರೋಡ್ ಬೇಡ ಅಂದರೆ ಇಲ್ಲ. ಅಲ್ಲ, ನೀವು ಕೇಳ್ತಾರೆ, ನೀವು ರೈತ ಸಂಘ ಕೇಳ್ತೀರಿ, ರೈತ ಸಂಘದವರು ಕೇಳ್ತಾ ಇರ್ತಾರೆ. ನಾವು ಅವ್ರ ಹೋರಾಟ, ಅವ್ರ ಯೋಚನೆ, ನಾನೇನು ತಪ್ಪು ಅಂತ ಹೇಳಲ್ಲ, ನಾನು ಅವ್ರನ್ನೇನು ವಿರೋಧಿಸೋಕೆ ಹೋಗಲ್ಲ. ಮೈಸೂರಿಗೆ ಏನು ಒಳ್ಳೇದಾಗಬೇಕು ಅನ್ನೋದು ನಾವು ಯೋಚನೆ ಮಾಡ್ತೀವಿ. ಮೈಸೂರಿಗೆ ಈಗ ಏನು ತಂದ್ರೂ ಕೂಡ, ಈಗ ಹೈ ಟೆನ್ಷನ್ ವೈರ್ದ ವಿಚಾರದಲ್ಲಿ ತಕರಾರು ಮಾಡಿದ್ರು, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಮಾಡಿದ್ವಲ್ಲ, ICD ಮಾಡಿದ್ದು, ಅಲ್ಲೂ ಕೂಡ ವಿರೋಧಿಸಿದ್ರು. ಕೊನೆಗೆ ನಾವು ಅಲ್ಲಿ ಕುಲ್ಲ ಮಾಡಿಸ್ಬಿಟ್ಟು ಅದನ್ನು ICD ಮಾಡಿಸಿ ಈಗ ರೆಡಿ ಫಾರ್ ಇನಾಗ್ರೇಷನ್. ಬೇಡ ಅಂತ ಹೇಳೋರು ಇರ್ತಾರೆ. ಈಗ ರೋಪ್ವೇ ನಾವು ಬೇಡ ಅಂತ ನಮ್ಮ ಸರ್ಕಾರ ಇದ್ದಾಗಲೇ ಬಸವರಾಜ ಬೊಮ್ಮಾಯಿ ಅನೌನ್ಸ್ ಮಾಡಿ ದುಡ್ಡು ರಿಲೀಸಿಗೆ ಬಂತು. ರೋಪ್ವೇ ಯಾವುದೇ ಕಾರಣಕ್ಕೂ ಬೇಡ ಅಂತ GT ದೇವೇಗೌಡರು ಸಾಹೇಬ್ರ ನೇತೃತ್ವದಲ್ಲಿ ಸಭೆ ಮಾಡಿದ್ದು ನಾವು DC ಆಫೀಸ್ನಲ್ಲಿ ಮಾಡಿಬಿಟ್ಟು ನಾವು ಇಬ್ಬರೂ ಕೂಡ ವಿರೋಧಿಸಿದ್ದು. ಬೇಡ, ಬೆಟ್ಟಕ್ಕೆ ಜನ ಬೆಟ್ಟಕ್ಕೆ ಹೋಗೋದು ಭಕ್ತಿಗೋಸ್ಕರ, ತಾಯಿ ಮೇಲೆ ಶ್ರದ್ಧೆಯಿಂದ ಹೋಗ್ತಾ ಇರೋದು, ಟೂರಿಸ್ಟ್ ಸ್ಪಾಟ್ ಅಲ್ಲ ಅದು. ಹಾಗಾಗಿ ನಾವು ರೋಪ್ವೇ ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಅವತ್ತೇ ನಾವು ತೀರ್ಮಾನ ಮಾಡಿದ್ವಿ. ರೋಪ್ವೇ ನಂದಿ ಹಿಲ್ಸ್ಗೆ ಹಾಕ್ಕೊಳ್ಳಿ, ಬೇಡ ಅಂತ ಯಾರು ಹೇಳಿದ್ದು? ಎಷ್ಟೋ ಬೆಟ್ಟಗಳಿದ್ದಾವೆ. ಆಯಿತು, ಚಾಮರಾಜನಗರ ಕಡೆ ಎಲ್ಲಾದ್ರೂ ಕೂಡ ಅಲ್ಲೂ ಒಂದು ಟೂರಿಸ್ಟ್ ಸ್ಪಾಟ್ ಆಗಿ ಹೆಂಗೂ ಬೆಳೀತಾರೆ, ಯಾವ ವೀಕೆಂಡಿಗೆ ಹೋಗ್ತಾರೆ ಜನ. ಹಾಗಾಗಿ ಅಲ್ಲೂ ಹೋಗಲಿ, ಅಲ್ಲೇ ರೋಪ್ವೇ ಮಾಡಲಿ, ಬೇಡ ಅಂತ ನಾವು ಹೇಳೋಲ್ಲ. ಜನ ಬೆಟ್ಟಕ್ಕೆ ಹೋಗುವುದು ತಾಯಿಯ ಮೇಲಿನ ಶ್ರದ್ಧೆಗೋಸ್ಕರ ಹೊರತು ಪ್ರವಾಸಕ್ಕೋಸ್ಕರ ಅಲ್ಲ. ಏನು ಬೆಟ್ಟದ ಮೇಲೆ ಏನಿದೆ ನೋಡೋಕ್ಕೇನೋ ರಮಣೀಯವಾದಂಥ ಯಾವ್ದಾದ್ರು ದೃಶ್ಯ ಇದೆ? ಇಲ್ಲಲ್ವ. ಅಲ್ಲಿರೋದು ಭಕ್ತಿಯಿಂದ ಹೋಗುವಂಥದ್ದು ಜನ ಅದು. ಹಾಗಾಗಿ ಆ ರೋಪ್ವೇಗೆ ನಮ್ಮದು ವಿರೋಧ. ಅದನ್ನು ಮೀಟಿಂಗ್ದು ಮಿನಿಟ್ಸನ್ನು ಮಾಡಿಬಿಟ್ಟು ನಾವು ಕಳಿಸ್ಬಿಟ್ಟಿದ್ದೀವಿ, ಆಮೇಲೆ ಡ್ರಾಪ್ ಮಾಡಿದ್ರೆ. ಸರ್, ಕ್ರಿಕೆಟ್ ಸ್ಟೇಡಿಯಂ ಬಂದರೆ ವಾಪಸ್ಸು ಸರ್ ನೀವು ಅಂದರೆ ನೀವು ಹೇಳ್ತಾ ಮಾಡಬೇಕು ಅಂತ, ಬಟ್ ಸರ್ಕಾರ ಬಂದರೆ ಆ ರೀತಿ ಯಾವುದೇ ಪ್ರಪೋಸಲ್ ಅಂತ ಯಾರಾದರೂ, ನಾನು ಬೇರೆಯವ್ರ ಬಗ್ಗೆ ಕಾಮೆಂಟ್ ಮಾಡೋಕ್ಕಲ್ಲ. ಪ್ರತಾಪ್ ಸಿಂಹನ ಯೋಚನೆ, ಡಾಕ್ಟರ್ ಮಾದೇವಪ್ಪನವ್ರ ಯೋಚನೆ ಒಂದೇ ಇರಬೇಕು ಅಂತಿಲ್ಲ, ಆಯಿತಾ? ನಾನು ನಿಮ್ಗೆ ಹೇಳಿದ್ದೀನಿ, ಅವ್ನು ಗೌಡ, ಅವ್ನು ಕುರುಬ, ಅವ್ನು ಲಿಂಗಾಯತ, ಅವ್ನು SC, ಅವ್ನು ST, ಇದರಲ್ಲೆಲ್ಲ ನನ್ನ ನಂಬಿಕೆ ಇಲ್ಲ. ನನ್ನ ಕೆಲಸದ ಮೇಲೆ ಮಾತ್ರ ನಂಬಿಕೆ ಇರೋದು. ಜಾತಿನ ಹೊಡೆದಾಡ್ಸ್ಕೊಂಬಿಟ್ಟು ನಾನು ರಾಜಕಾರಣ ಮಾಡ್ಕೊಂಡಿರಲಿಲ್ಲ. ನನಗೆ ಅದರಲ್ಲಿ ನಂಬಿಕೆನೇ ಇಲ್ಲ. ಅದಕ್ಕೋಸ್ಕರ ನಾನು ಬರೀ ಅಭಿವೃದ್ಧಿ ಬಗ್ಗೆ ಯೋಚನೆ ಮಾಡ್ತಿರ್ತೀನಿ. ಹಳೆ ಉಂಡುವಾಡಿ ಯೋಜನೆಗೂ ಕೂಡ 250 ಕೋಟಿ ಎಕ್ಸ್ಟ್ರಾ ಕೊಡಿಸ್ತು, ಮೈಸೂರಿಗೆ ಕುಡಿಯೋ ನೀರು ಬರಬೇಕು ಅಂತ. ಬಿದಿರುಗೋಡಿಗೂ ಕೂಡ 150 ಕೋಟಿ ರೂಪಾಯಿ ಮೂಡದಿಂದ ಹಾಕ್ಸಿದ್ವಿ ನಾವು. ಇವಾಗ ಏನಕ್ಕೆ ಹಾಕ್ಸ್ತು? ಅದನ್ನು ಕುಡಿಯೋ ನೀರು ಮೈಸೂರಿಗೆ ಬರಬೇಕು. ನಮ್ಮ ಚಿಂತನೆ ಆ ಥರದ್ದಿರುತ್ತೆ. ಮೈಸೂರಿಗೆ ಒಂದು ಕ್ರಿಕೆಟ್ ಸ್ಟೇಡಿಯಂ ಬಂತು ಅಂತಂದರೆ ನಿಮಗೊಂದು IPL ಮ್ಯಾಚ್ ಆಗುತ್ತೆ. ಮ್ಯಾಚ್ ಆದಾಗ ಏನಿರ್ತದೆ ಹೇಳಿ, ಇಡೀ ಜಗತ್ತು ನಮ್ಮನ್ನು ನೋಡುತ್ತಲ್ವ. ಮೈಸೂರನ್ನ ಪ್ರಮೋಟ್ ಮಾಡಬೇಕು. ಇಲ್ಲ ಅಂತಂದರೆ ನಿಮಗೆ ಕಂಪನೀಸ್ ಬರಲ್ಲ, ಏನು ಬರಲ್ಲ. ನಾವು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ, ಅವ್ರಿಗೆ ಗೊತ್ತೇ ಇರಲ್ವೇನೋ, ರೆಡಿ ಫಾರ್ ಇನಾಗ್ರೇಷನ್. ಬೇಕಾದ್ರೆ ಅವ್ರನ್ನ ಕೇಳಿ, ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಬಂದು ನಮ್ಮ ಕೇಂದ್ರ ಸರ್ಕಾರದ ಯೋಜನೆಗಳು ನಾವು ತಂದಿದ್ವಿ. ಕ್ರಿಕೆಟ್ ಸ್ಟೇಡಿಯಂ ಮೈಸೂರಿಗೆ ಬರಬೇಕು ಅನ್ನೋ ನಮ್ಮ ಉದ್ದೇಶ ಆಗಿತ್ತು, ಅದಕ್ಕೋಸ್ಕರ ತಂದಿದ್ವಿ. ಇಲ್ಲೇ ಯಾವ ಯೂನಿವರ್ಸಿಟಿನಲ್ಲೇ ಆಡಿಸ್ತಾರೆ ಯಾವಾಗಲೂ, ಯಾಕೆ ಯೂನಿವರ್ಸಿಟಿಗೆ ಹೋಗಿ ಆಟ ಆಡಬೇಕು? ನಮ್ಮದು ಒಂದು ಒಳ್ಳೆ ಸ್ಟೇಡಿಯಂ ಮಾಡೋಣ, ಒಂದು IPL ಮ್ಯಾಚ್ ಆದರೂ ನಡಿಬೇಕು ಅಂತ ನಮ್ಮ ಉದ್ದೇಶ ಇರೋದು. ಆಮೇಲೆ ಇದು ಪ್ರಾದೇಶಿಕ ಆಯುಕ್ತರ ಕಚೇರಿಯಿಂದ ಹೋಗಿರುವಂಥ ಫೈಲು ನಿಮಗೆ ವಾಟ್ಸಪ್ಪಲ್ಲಿ ಕಳಿಸ್ತೀನಿ. ಮಾದೇವಪ್ಪ ಸರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ ಅಂತ ಅನಿಸುತ್ತೆ. ನಾನು ಅವರಿಗೆ ಬ್ರೀಫ್ ಮಾಡ್ತೀನಿ, ನಾನೇ ಹೋಗಿ ವೈಯಕ್ತಿಕವಾಗಿ